ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಭಾರತದಲ್ಲಿ ತುಘಲಕ್ ಅನ್ನುವಂಥ ರಾಜ ಇದ್ದ. ಆತ ತೆಗೆದುಕೊಳ್ತಾ ಇದ್ದಂಥ ನಿರ್ಧಾರಗಳು, ಆತ ತೆಗೆದುಕೊಳ್ತಾ ಇದ್ದಂಥ ನಿಲುವುಗಳಿಂದ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಕಾರಣಕ್ಕಾಗಿನೇ ಏನ್ ತುಘಲಕ್ ರೀತಿ ಆಡ್ತಾರೆ ಅನ್ನುವಂಥ ಆ ಹೋಲಿಕೆ ಬಂದಿತ್ತು. ಇವತ್ತಿಗೂ ನಾವು ಅದನ್ನ ಮಾತನಾಡ್ತೀವಿ. ಈಗ ಡೊನಾಲ್ಡ್ ಟ್ರಂಪ್ ಅವರು ವರ್ತನೆ ಮಾಡ್ತಾ ಇರುವಂಥ ರೀತಿ, ಅವರು ತೆಗೆದುಕೊಳ್ತಾ ಇರುವಂಥ ನಿರ್ಧಾರಗಳು, ಇಡೀ ಜಗತ್ತಿಗೆ ನಾನೇ ಬಾಸು, ನಾನು ಮಾಡಿದ್ದೇ ನಿರ್ಧಾರ, ಯಾವ ವಿಶ್ವಸಂಸ್ಥೆಯೂ ಲೆಕ್ಕಕ್ಕಿಲ್ಲ, ಯಾವ ವಿಶ್ವ ಒಕ್ಕೂಟಗಳು ಲೆಕ್ಕಕ್ಕಿಲ್ಲ, ಯಾವ ಒಪ್ಪಂದಗಳು ಲೆಕ್ಕಕ್ಕಿಲ್ಲ ಅನ್ನುವಂಥ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ತೆಗೆದುಕೊಳ್ತಾ ಇರುವಂತಹ ನಿರ್ಧಾರ, ಬೇರೆ ಬೇರೆ ರಾಷ್ಟ್ರಗಳ ಆಡಳಿತದಲ್ಲಿ ಅವರು ಮಾಡ್ತಾ ಇರುವಂತಹ ಹಸ್ತಕ್ಷೇಪ ಜಾಗತಿಕವಾಗಿ ಟೀಕೆಗೆ ಗ್ರಾಸವಾಗಿದೆ. ಡೊನಾಲ್ಡ್ ಟ್ರಂಪ್ ಅವರ 2.0 ಸರ್ಕಾರ ಬಂದಂತಹ ನಂತರದಲ್ಲಿ, ಅಂದ್ರೆ ಎರಡನೇ ಅವಧಿಗೆ ಅವರು ಅಮೆರಿಕಾದ ಅಧ್ಯಕ್ಷರಾದಂತಹ ನಂತರದಲ್ಲಿ ಅವರು ನಡ್ಕೊಳ್ತಾ ಇರುವಂತಹ ರೀತಿ, ಅವರು ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳು ಎಲ್ಲವೂ ಕೂಡ ಬದಲಾಗ್ತಾ ಇದೆ. ಯಾವ ರೀತಿ? ಈ ಎರಡನೇ ಅವಧಿಯಲ್ಲಿ ಇದುವರೆಗೆ 7 ದೇಶಗಳ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿದೆ. ಯಾವ್ಯಾವ ದೇಶಗಳು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ದಾಳಿ ನಡೆದಿರೋದು ಇರಾನ್ನ ಮೇಲೆ. ಇರಾನ್ನ ಮೇಲೆ ಯಾವಾಗ ದಾಳಿ ಮಾಡ್ತು ಅಮೆರಿಕ ಅಂತಂದ್ರೆ, ನಿಮಗೆ ಗೊತ್ತಿದೆ, ರೀಸೆಂಟ್ ಆಗಿ ನಡೆದಂತಹ ದಾಳಿ ಕಳೆದ ವರ್ಷದ ಜೂನ್ನಲ್ಲಿ ದಾಳಿ ನಡೆಯುತ್ತೆ. ದಾಳಿ ನಡೆಸುವುದಕ್ಕೆ ಕಾರಣ ಏನು? ನ್ಯೂಕ್ಲಿಯರ್ ವೆಪನ್ಗಳ ತಯಾರಿಕೆ ಅಲ್ಲಾಗ್ತಾ ಇದೆ, ನ್ಯೂಕ್ಲಿಯರ್ ಟೆಸ್ಟಿಂಗ್ ಅನ್ನ ಅಲ್ಲಿ ಮಾಡ್ತಿದ್ದಾರೆ, ಅದು ಯಾವತ್ತಿದ್ರೂ ಅಪಾಯಕಾರಿ ಅನ್ನುವಂತಹ ಕಾರಣವನ್ನ ಕೊಟ್ಟು ಇರಾನ್ನ ಮೇಲೆ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಅಮೆರಿಕ ಮಾಡಿತ್ತು. ಅದರ ಜೊತೆಗೆ ಅಮೆರಿಕ ದಾಳಿಯನ್ನ ಮಾಡಿದ್ದು ವೆನೆಜುವೆಲಾ ಮೇಲೆ ಕಳೆದ ಕೆಲ ದಿನಗಳ ಹಿಂದೆ ಆದಂತಹ ದಾಳಿ. ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರನ್ನ ಅವರ ಮನೆಯಿಂದಾನೇ, ಅವರ ಬೆಡ್ರೂಮ್ನಿಂದಾನೇ ಕ್ಯಾಪ್ಚರ್ ಮಾಡುವಂತಹ, ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಅಮೆರಿಕ ಮಾಡುತ್ತೆ. ಅಲ್ಲವರು ಕೊಟ್ಟಂತಹ ಕಾರಣ ಏನು? ವೆನೆಜುವೆಲಾದಲ್ಲಿ ಡ್ರಗ್ಸ್ ದಂಧೆಯನ್ನ ನಡೆಸಲಾಗ್ತಾ ಇತ್ತು. ಆ ಡ್ರಗ್ಸ್ಗಳನ್ನ ಸಮುದ್ರ ಮಾರ್ಗವಾಗಿ ಅಮೆರಿಕಾಗೆ ಸಪ್ಲೈ ಮಾಡಲಾಗ್ತಾ ಇತ್ತು. ಹಾಗಾಗಿ ಅಮೆರಿಕಾದ ಹಿತದೃಷ್ಟಿಯ ಕಾರಣಕ್ಕಾಗಿ ವೆನೆಜುವೆಲಾ ಮೇಲೆ ನಾವು ದಾಳಿಯನ್ನ ಮಾಡಿದ್ವಿ ಅಂತ ಹೇಳಿ ಅಮೆರಿಕ ಹೇಳ್ಕೊಂಡಿತ್ತು. ಅದಾದ ನಂತರ ದಾಳಿಯನ್ನ ಮಾಡಿರೋದು ಯಮನ್ ದೇಶದ ಮೇಲೆ ದಾಳಿ ನಡೆದಿರೋದು ಮಾರ್ಚ್ ಹಾಗೆ ಮೇ ತಿಂಗಳ ಒಳಗೆ, ಕಳೆದ ವರ್ಷ ಮಾರ್ಚ್ ಹಾಗೆ ಮೇ ತಿಂಗಳ ಒಳಗೆ. ಯಾರನ್ನ ಗುರಿಯಾಗಿಸಿ ಯಮನ್ನಲ್ಲಿ ದಾಳಿಯನ್ನ ಮಾಡಲಾಯಿತು? ಹೌತೀಸ್ ಬಂಡುಕೋರರನ್ನ ಗುರಿಯಾಗಿಸಿ ಅಲ್ಲಿ ದಾಳಿಯನ್ನ ಮಾಡುತ್ತೆ. ಹಲವು ಬಾರಿ ಏರ್ ಸ್ಟ್ರೈಕ್ಗಳನ್ನ ಹೌತೀಸ್ ಬಂಡುಕೋರರ ನೆಲೆಯನ್ನ ಗುರಿಯಾಗಿಸಿ ದಾಳಿ ಮಾಡುವಂತಹ ಕೆಲಸವನ್ನ ಅಮೆರಿಕ ಮಾಡಿತ್ತು ಯೆಮೆನ್ನಲ್ಲಿ. ಅದಾದ ಬಳಿಕ ದಾಳಿ ನಡೆಸಿದ್ದು, ಅದು ಕೂಡ ಕಳೆದ ವರ್ಷನೇ, ನೈಜೀರಿಯಾ ಮೇಲೆ ದಾಳಿಯನ್ನ ಮಾಡಿದ್ದು ಡಿಸೆಂಬರ್ 25ನೇ ತಾರೀಕು. ಅಲ್ಲಿ ಏರ್ ಸ್ಟ್ರೈಕ್ ಅನ್ನ ಮಾಡಲಾಗುತ್ತೆ. ಯಾರನ್ನ ಗುರಿಯಾಗಿಸಿ ಅಂತಂದ್ರೆ, ಅಲ್ಲಿರುವಂತಹ ಇಸ್ಲಾಮಿಕ್ ಟೆರರಿಸ್ಟ್ ಗ್ರೂಪ್ಗಳನ್ನ ಗುರಿಯಾಗಿಸಿ ನೈಜೀರಿಯಾ ಮೇಲೆ ಅಟ್ಯಾಕ್ ಮಾಡುವಂತಹ ಕೆಲಸವನ್ನ ಅಮೆರಿಕ ಮಾಡಿತ್ತು. ಅದರ ಜೊತೆಗೆ ದಾಳಿಯನ್ನ ಮಾಡಿದ್ದು ಸಿರಿಯಾ ಮೇಲೆ ಈ ಹಿಂದೆಯೂ ಅಮೆರಿಕ ನಿರಂತರವಾಗಿ ದಾಳಿ ಮಾಡಿದ್ ಗೊತ್ತೇ ಇದೆ. ಈಗಲೂ ಸಿರಿಯಾ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿದ್ದು ಕಳೆದ ಡಿಸೆಂಬರ್ 19ನೇ ತಾರೀಕು ದಾಳಿಯನ್ನ ಮಾಡುತ್ತೆ. ದಾಳಿಯನ್ನ ಮಾಡಿದ್ ಯಾವ ಕಾರಣಕ್ಕಾಗಿ ಅಂತಂದ್ರೆ, ಅಲ್ಲಿದ್ದಂಥ ಒಬ್ಬ ಅಮೆರಿಕ ಸೈನಿಕನನ್ನ ಕೊಲ್ಲುವಂತಹ ಕೆಲಸವನ್ನ ಐಸಿಸ್ ಉಗ್ರ ಸಂಘಟನೆ ಮಾಡುತ್ತೆ. ಹಾಗಾಗಿ ಐಸಿಸ್ ಉಗ್ರ ಸಂಘಟನೆ ಹಾಗೆ ಅವರ ನೆಲೆಗಳನ್ನ ಗುರಿಯಾಗಿಸಿ ಸಿರಿಯಾದಲ್ಲಿ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಅಮೆರಿಕ ಮಾಡಿತ್ತು. ಇರಾಕ್ನಲ್ಲೂ ಕೂಡ ಅದೇ ರೀತಿಯಾದಂತಹ ದಾಳಿ. ಅದರ ಜೊತೆಗೆ ಸೊಮಾಲಿಯಾದಲ್ಲೂ ಕೂಡ ಇಸ್ಲಾಮಿಕ್ ಟೆರರಿಸ್ಟ್ ಗ್ರೂಪ್ಗಳನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಅಮೆರಿಕ ಮಾಡಿತ್ತು. ಇದು ಎಲ್ಲವೂ ಕೂಡ ಕಳೆದ 1 ವರ್ಷದಲ್ಲಿ ಅಮೆರಿಕ ಮಾಡಿರುವಂತಹ ದಾಳಿ. ಇದೇ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡುವಂತಹ ಕೆಲಸ ಆಯಿತು. ಈಗ ವೆನೆಜುವೆಲಾ ಮೇಲೆ ದಾಳಿ ಆಗಿದೆ. ಇಷ್ಟು ರಾಷ್ಟ್ರಗಳ ಮೇಲೆ, ನಾವು ನೋಡಿದಂತಹ 7 ರಾಷ್ಟ್ರಗಳ ಮೇಲೆ ದಾಳಿ ಆಯಿತು. ಅದಾದಂತಹ ನಂತರದಲ್ಲೇ ಮುಂದೇನು? ಅಮೆರಿಕಾದ ಮುಂದಿನ ಟಾರ್ಗೆಟ್ ಏನು? ಡೊನಾಲ್ಡ್ ಟ್ರಂಪ್ ಅವರ ಮುಂದಿನ ಟಾರ್ಗೆಟ್ ಏನು? ಈ ಮುಂದಿನ ಟಾರ್ಗೆಟ್ ಈ ರಾಷ್ಟ್ರಗಳು ಅನ್ನುವುದನ್ನು ಹೇಳ್ತಾ ಇದೆ ಈ ಮ್ಯಾಪ್. ಗ್ರೀನ್ಲ್ಯಾಂಡ್ ಮೇಲೆ ನಡೀತಾ ಇರುವಂತಹ ಬೆಳವಣಿಗೆ ನಿಮಗೆ ಗೊತ್ತೇ ಇದೆ. ಗ್ರೀನ್ಲ್ಯಾಂಡ್ನಲ್ಲಿ
ಅತಿ ವಿರಳವಾಗಿ ಸಿಗುವಂತಹ ಖನಿಜಗಳಿದ್ದಾವೆ, ಖನಿಜಗಳ ಭಂಡಾರ ಇದೆ. ಅದನ್ನ ಅಮೆರಿಕ ಟಾರ್ಗೆಟ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅಮೆರಿಕ ಕೊಡ್ತಾ ಇರುವಂತಹ ರೀಸನ್ ಏನು? ಆ ಗ್ರೀನ್ಲ್ಯಾಂಡ್ನ ಸುತ್ತ ಚೀನಾ ಹಾಗೆ ರಷ್ಯಾದ ಹಡಗುಗಳು ಸ್ಟ್ರಾಟಜಿಕ್ ಪಾಯಿಂಟ್ಗಳಲ್ಲಿ ಬಂದು ನಿಂತಿದ್ದಾವೆ. ಹೀಗಾಗಿ ಅಮೆರಿಕಾದ ರಕ್ಷಣೆಯ ದೃಷ್ಟಿಯಿಂದ ನಮಗೆ ಗ್ರೀನ್ಲ್ಯಾಂಡ್ ಬಹಳ ಮುಖ್ಯವಾದಂತಹ ಪಾಯಿಂಟ್. ಹಾಗಾಗಿ ಗ್ರೀನ್ಲ್ಯಾಂಡ್ನ ಮೇಲೆ ನಮ್ಮ ಆಧಿಪತ್ಯವನ್ನ ನಾವು ಸಾಧಿಸ್ತೀವಿ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿದ್ದಾರೆ. ವೆನೆಜುವೆಲಾದ ಮೇಲೆ ದಾಳಿಯಾದಂತಹ ನಂತರದಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಕ್ಯೂಬಾ ಯಾವ ಕಾರಣಕ್ಕಾಗಿ ಅಂದ್ರೆ ಕ್ಯೂಬಾಗೂ ಕೂಡ ಅವರು ಕೊಡ್ತಾ ಇರುವಂತಹ ರೀಸನ್ ವೆನೆಜುವೆಲಾ ರೀತಿನೇ ಇವರ ವಿದೇಶಾಂಗ ನೀತಿಗಳು ಕೂಡ ಅಮೆರಿಕಾದ ವಿರುದ್ಧವಾಗಿವೆ. ಲ್ಯಾಟಿನ್ ಅಮೆರಿಕಾ ಭಾಗದಲ್ಲಿ ಈ ರೀತಿಯಾದಂತಹ ನಿಲುವು ಅದು ಯಾವತ್ತಿದ್ರೂ ಅಮೆರಿಕಾಗೆ ಅಪಾಯಕಾರಿ. ಕ್ಯೂಬಾದ ನಿಲುವೇನು? ರಷ್ಯಾ ಹಾಗೆ ಚೀನಾದ ಜೊತೆ ಕ್ಯೂಬಾ ಗುರುತಿಸಿಕೊಂಡಿದೆ. ಹಾಗಾಗಿ ಆ ಕ್ಯೂಬಾನ ಕೂಡ ಅಟ್ಯಾಕ್ ಮಾಡುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಮೆಕ್ಸಿಕೋ, ಕೊಲಂಬಿಯಾ, ಲ್ಯಾಟಿನ್ ಅಮೆರಿಕಾ ಭಾಗದಲ್ಲಿ, ಆ ಸೆಂಟ್ರಲ್ ಅಮೆರಿಕಾ ಭಾಗದಲ್ಲಿ ಬರುವಂತಹ ರಾಷ್ಟ್ರಗಳು, ಆ ರಾಷ್ಟ್ರಗಳ ಮೇಲೂ ಕೂಡ ಅದೇ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಅಮೆರಿಕ ದಾಳಿಯನ್ನ ಮಾಡಬಹುದು, ತನ್ನ ಆಧಿಪತ್ಯವನ್ನ ಸಾಧಿಸಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗೆ ಇರಾನ್ನ ಮೇಲೆ ಮತ್ತೊಮ್ಮೆ ಅಮೆರಿಕ ದಾಳಿಯನ್ನ ಮಾಡುವಂತಹ ಆತಂಕ ಇದೆ. ಆ ರಾಷ್ಟ್ರಗಳು, ಈ 4-5 ರಾಷ್ಟ್ರಗಳ ಮೇಲೆ ಮುಂದಿನ ದಿನಗಳಲ್ಲಿ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನ ಸಾರಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ನಿನ್ನೆ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಖುದ್ದು ಡೊನಾಲ್ಡ್ ಟ್ರಂಪ್ ಅವರು ಈ ಬಗ್ಗೆ ಉಲ್ಲೇಖವನ್ನ ಮಾಡಿದ್ರು. ಈ ರಾಷ್ಟ್ರಗಳ ಮೇಲೆ ಅಮೆರಿಕ ದಾಳಿಯನ್ನ ಮಾಡಬಹುದು ಅನ್ನುವಂತಹ ಸುಳಿವನ್ನ ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ರು. ಈಗ ಮುಂದಿನ ಮ್ಯಾಪ್ ಅನ್ನ ನೋಡ್ತಾ ಹೋಗೋಣ. ಎಲ್ಲೆಲ್ಲಿ ಅಮೆರಿಕಾದ ರಣತಂತ್ರ, ಯಾವ ಕಾರಣಕ್ಕಾಗಿ ಅಮೆರಿಕಾದ ರಣತಂತ್ರ? ನಿಮಗೆ ಒಂದು ಫ್ರೇಸ್ ಅಮೆರಿಕಾದ ವಿಚಾರದಲ್ಲಿ ಈಗ ಬಹಳ ಚರ್ಚೆಯಲ್ಲಿದೆ. ಆ ಫ್ರೇಸ್ ಏನು ಅಂದ್ರೆ ಮೋನ್ರೋ ಡಾಕ್ಟ್ರಿನ್ ಹಾಗೆ ಡೋನ್ರೋ ಡಾಕ್ಟ್ರಿನ್ ಅನ್ನುವಂಥದ್ದು. ಮೋನ್ರೋ ಡಾಕ್ಟ್ರಿನ್ ಅಂದ್ರೆ ಏನು? ಇದನ್ನ ಉಲ್ಲೇಖ ಮಾಡುವಂತಹ ಸಂದರ್ಭದಲ್ಲಿ ನಾವು ಅದನ್ನ ಮೆನ್ಷನ್ ಮಾಡಬೇಕು. ಮೋನ್ರೋ ಡಾಕ್ಟ್ರಿನ್ ಅಂದ್ರೆ, ಮೋನ್ರೋ ಅನ್ನುವಂಥವರು ಅಮೆರಿಕಾದ ಅಧ್ಯಕ್ಷರಾಗಿರ್ತಾರೆ. 1823ರಲ್ಲಿ ಅವರು ನಿಯಮ ಮಾಡ್ತಾರೆ. ಅವರ ನಿಯಮ ಏನು ಅಂದ್ರೆ, ಯಾವುದೇ ಯುರೋಪಿಯನ್ ರಾಷ್ಟ್ರಗಳು ಲ್ಯಾಟಿನ್ ಅಮೆರಿಕಾ ಭಾಗದಲ್ಲಿ ಹಸ್ತಕ್ಷೇಪವನ್ನ ಮಾಡುವಂತಿಲ್ಲ. ಆಡಳಿತದ ವಿಚಾರವಾಗಿ ಇರಬಹುದು ಅಥವಾ ಬೇರೆ ಯಾವುದೇ ವಿಚಾರಕ್ಕೆ ಆ ವೆಸ್ಟ್ ಹೆಮಿಸ್ಫಿಯರ್ ಏನಿದೆ ಅದರ ಮೇಲೆ ಇವರ ಹಸ್ತಕ್ಷೇಪ ಆಗಬಾರದು ಅನ್ನೋದು ಮೋನ್ರೋ ಡಾಕ್ಟ್ರಿನ್ ಆಗಿತ್ತು. ಆ ನಿಯಮವನ್ನ ಯಾರೂ ಉಲ್ಲಂಘಿಸಬಾರದು ಅನ್ನೋದು ಅಮೆರಿಕಾದ ನಿಲುವಾಗಿತ್ತು. ಆದರೆ ಡೊನಾಲ್ಡ್ ಟ್ರಂಪ್ ಅವರು ಆ ನಿಯಮದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ. ಡೋನ್ರೋ ಡಾಕ್ಟ್ರಿನ್ ಅಂತ ಹೇಳಿ ಅದಕ್ಕೆ ಹೆಸರನ್ನ ಕೊಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಡಾಕ್ಟ್ರಿನ್, ಹಾಗಾಗಿ ಡೋನ್ರೋ ಡಾಕ್ಟ್ರಿನ್. ಅವ್ರು ಹೇಳ್ತಾ ಇರೋದೇನು, ಈ ಲ್ಯಾಟಿನ್ ಅಮೆರಿಕಾ ಭಾಗ ಏನಿದೆ, ಈ ದೇಶಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಸೆಂಟ್ರಲ್ ಅಮೆರಿಕಾ ಭಾಗದಲ್ಲಿ ಬರೋದು, ಹಾಗೆ ಸೌತ್ ಅಮೆರಿಕಾ ಭಾಗದಲ್ಲಿ ಬರೋದು ಮೆಕ್ಸಿಕೋ, ಪನಾಮಾ, ಕೊಲಂಬಿಯಾ, ಎಲ್ ಸಾಲ್ವಡಾರ್, ಹಂಡುರಾಸ್, ಕ್ಯೂಬಾ, ನಿಕಾರಾಗ್ವಾ ಹಾಗೆ ವೆನೆಜುವೆಲಾ, ಈ ಎಲ್ಲ ರಾಷ್ಟ್ರಗಳು ಏನಿದೆ ಇದು ಅಮೆರಿಕಾದ ಸ್ಟ್ರಾಟಜಿಕ್ ಪಾಯಿಂಟ್. ಹಾಗಾಗಿ ಈ ಲ್ಯಾಟಿನ್ ಅಮೆರಿಕಾ ಭಾಗದಲ್ಲಿ ನಾವು ನಮ್ಮ ಆಧಿಪತ್ಯವನ್ನ ಸಾಧಿಸ್ತೀವಿ. ರಾಜಕೀಯವಾಗಿ ಹಾಗೆಯೇ ಜಾಗತಿಕವಾಗಿ ನಮ್ಮ ಮಿಲಿಟರಿ ಇನ್ಸ್ಟಾಲೇಷನ್ಸ್ಗಳನ್ನ ಕೂಡ ನಾವು ಅಲ್ಲಿ ಮಾಡ್ತೀವಿ ಅಂತ ಹೇಳಿ ಘೋಷಣೆಯನ್ನ ಮಾಡ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಅಮೆರಿಕಾದ ರಕ್ಷಣೆಯ ಕಾರಣವನ್ನ ಕೊಟ್ಟಿದ್ದಾರೆ. ಮುಂದಿನ ಮ್ಯಾಪ್ ಅನ್ನ ನೋಡೋಣ. ಟ್ರಂಪ್ ಬಳಕೆ ಮಾಡ್ತಾ ಇರುವಂತಹ ಅಸ್ತ್ರಗಳಿಗೇನು ಜಾಗತಿಕವಾಗಿ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಯಾವುದೇ ಒಂದು ರಾಷ್ಟ್ರವನ್ನ ವೀಕ್ ಮಾಡಬೇಕು ಅನ್ನುವಂಥ ಟೈಮ್ನಲ್ಲಿ ಟ್ರಂಪ್ ಬಳಸ್ತಾ ಇರುವಂತಹ ಅಸ್ತ್ರ ಸುಂಕಗಳ ಹೇರಿಕೆಯನ್ನ ಮಾಡೋದು. ಈಗ ಭಾರತವನ್ನೇ ಗಮನಿಸಿ, ಬ್ಲಾಕ್ ಮೇಲ್ ಮೇಲೆ ಬ್ಲಾಕ್ ಮೇಲ್ ಮಾಡ್ತಾ ಇದೆ ಅಮೆರಿಕ. ನಿರ್ಬಂಧಗಳನ್ನ ಹೇರುವಂಥದ್ದು. ರಷ್ಯಾದ ಮೇಲೆ ಸ್ಯಾಂಕ್ಷನ್ಗಳನ್ನ ಹಾಕೋದಕ್ಕೆ ಮುಂದಾಗಿದೆ. ಇರಾನ್ನ ಮೇಲೆ ಸ್ಯಾಂಕ್ಷನ್ಗಳನ್ನ ಹಾಕಿತ್ತು. ವೆನೆಜುವೆಲಾ ಮೇಲೆ ಸ್ಯಾಂಕ್ಷನ್ಗಳನ್ನ ಹಾಕಿತ್ತು. ಅಂದ್ರೆ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟ ಹಾಗೆ ಯಾರು ಆಮದು ಮಾಡಬಾರ್ದು, ಯಾವುದೇ ರಫ್ತು ಆಗಬಾರ್ದು, ಆ ದೇಶಗಳ ಜೊತೆ ವಹಿವಾಟನ್ನ ಇಟ್ಕೊಳ್ಬಾರ್ದು, ಆ ರೀತಿಯಾದಂತಹ ನಿರ್ಬಂಧಗಳನ್ನ ಹೇರೋದು. ರಾಜಕೀಯ ಒತ್ತಡವನ್ನ ಹೆಚ್ಚು ಮಾಡೋದು ಜಾಗತಿಕವಾಗಿ. ಇದು ಟ್ರಂಪ್ ಬಳಸ್ತಾ ಇರುವಂತಹ ಅಸ್ತ್ರ, ಅವರ ಟ್ರಂಪ್ ಕಾರ್ಡ್. ಅದರ ಜೊತೆಗೆ ಸೇನಾ ಶಕ್ತಿಯ ಬಳಕೆಯನ್ನ ಮಾಡುವುದು. ಫೈನಲ್ ಆಗಿ ಸೇನಾ ಶಕ್ತಿಯ ಬಳಕೆ ಯಾವ್ಯಾವ ದೇಶಗಳ ಮೇಲೆ ಕಳೆದ 1 ವರ್ಷದಲ್ಲಿ ಸೇನಾ ಶಕ್ತಿಯ ಬಳಕೆಯನ್ನ ಅಮೆರಿಕ ಮಾಡ್ತು ಅನ್ನುವುದನ್ನ ಗಮನಿಸಿದ್ರೆ, ವೆನೆಜುವೆಲಾ ಆಯಿತು, ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಕ್ಯೂಬಾ ಮೇಲೆ, ಮೆಕ್ಸಿಕೋ ಮೇಲೆ, ಕೊಲಂಬಿಯಾ ಮೇಲೆ, ಹೀಗೆ ಹಲವು ರಾಷ್ಟ್ರಗಳ ಮೇಲೆ ಅಮೆರಿಕ ದಾಳಿಯನ್ನ ಮಾಡಬಹುದು ಅನ್ನುವಂಥ ಶಂಕೆ ಇದೆ. ಖುದ್ದು ಅಮೆರಿಕ ಆ ಇಚ್ಛಾಶಕ್ತಿಯನ್ನ ಪ್ರಕಟಿಸುವಂತಹ ಕೆಲಸವನ್ನ ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.